ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೇಷರಾಶಿಯವರ ಈ ಏಪ್ರಿಲ್ 20ರಿಂದ 30ರವರೆಗಿನ 10 ದಿನಗಳು ಹೇಗೆ ಇದೆ, ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಕೆಲವರಿಗೆ ಹಣ ಲಾಭ, ಕೆಲವರಿಗೆ ಅವಕಾಶಗಳು, ಆದರೆ ಕೆಲವರಿಗೆ ಸವಾಲುಗಳು ಕೂಡ ಇದೆ. ಹಾಗಾದರೆ ಈ 10 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆಯಬಹುದು ಅಂತ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಈಗ ನಾನು ನಿಮಗೆ ಸಾಮಾನ್ಯ ಭವಿಷ್ಯ ಹೇಗಿದೆ ಎನ್ನುವುದನ್ನು ಮೊದಲು ತಿಳಿಸಿಕೊಡುತ್ತೇನೆ. ಆ ನಂತರ ನಿಮ್ಮ ಹಣಕಾಸ, ಆರೋಗ್ಯ, ಪ್ರೇಮ, ಕೆರಿಯರ್ ಹೇಗಿರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಈಗ ಮೇಷರಾಶಿಯವರು ಈ ಸಮಯದಲ್ಲಿ ಮಿಶ್ರ ಫಲ ನೀಡುವ ಸಮಯವಾಗಿದೆ. ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ಶನಿ ದೇವರ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತಿದೆ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಸ್ವಲ್ಪ ಗೊಂದಲಗಳಾಗಬಹುದು. ಆದರೆ ಒಂದು ವಿಷಯ ಖಚಿತ, ನೀವು ಧೈರ್ಯದಿಂದ ಮುಂದೆ ನಡೆದರೆ ಜಗ ನಿಮ್ಮದೇ ಆಗುತ್ತದೆ. ಈ ದಿನಗಳಲ್ಲಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಮೊದಲನೆಯದಾಗಿ ಉದ್ಯೋಗ ಅಥವಾ ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಈ ಸಮಯ ತುಂಬಾನೇ ಮುಖ್ಯ. ನೀವು ಅಥವಾ ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುತ್ತಿದ್ದಾರೆ. ನಿಮ್ಮ ಕೆಲಸ ಸರಿಯಾಗಿ ಮಾಡಬೇಕಾಗುತ್ತದೆ. ನೀವು ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ಪ್ರಮೋಷನ್ ಬಗ್ಗೆ ಚರ್ಚೆ ಕೂಡ ಆಗಬಹುದು. ಆದರೆ ಒಂದು ಎಚ್ಚರಿಕೆ, ಆಫೀಸ್ ಪಾಲಿಟಿಕ್ಸ್ನಲ್ಲಿ ತಲೆ ಹಾಕಬೇಡಿ. ಇನ್ನು ವ್ಯವಹಾರ ಮಾಡುವವರಿಗೆ ಹೊಸ ಡೀಲ್ ಬರಬಹುದು, ಆದರೆ ಸಹಿ ಮಾಡುವ ಮೊದಲು ಎಲ್ಲವನ್ನೂ ಚೆಕ್ ಮಾಡಿ. ಈ ಸಮಯದಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದು ಅಷ್ಟು ಸೂಕ್ತವಲ್ಲ, ಆದ್ದರಿಂದ ಯೋಚಿಸಿ ಮುಂದೆ ನಡೆಯಿರಿ. ಇನ್ನು ಎರಡನೆಯದಾಗಿ ಹಣಕಾಸು. ಹಣದ ವಿಷಯದಲ್ಲಿ ಈ ಸಮಯ ಆವ್ರೇಜ್ ಆಗಿದೆ. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಅಂದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ಸೇವಿಂಗ್ಸ್ ಮೇಲೆ ಗಮನ ಕೊಡಿ, ಹಾಗೆ ಇನ್ವೆಸ್ಟ್ಮೆಂಟ್ಗಳನ್ನು ಅವಾಯ್ಡ್ ಮಾಡಿ. ಈ ಸಮಯದಲ್ಲಿ ನೀವು ಹಣವನ್ನು ಸೇವಿಂಗ್ಸ್ ಮಾಡೋದು ಬಗ್ಗೆ ಅಥವಾ ಸುರಕ್ಷಿತವಾಗಿ ಇಡುವುದು ಮುಖ್ಯ. ಇನ್ನು ಎರಡನೆಯದಾಗಿ ಪ್ರೀತಿ ಹಾಗೂ ಕೌಟುಂಬಿಕ. ಪ್ರೀತಿಯ ವಿಷಯಕ್ಕೆ ಬಂದರೆ ಈ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ನೀವು ಅಥವಾ ನಿಮ್ಮ ಮಾತಿನ ಮೇಲೆ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕಪಲ್ಸ್ ಆಗಿದ್ದರೆ ಪೇಷನ್ಸ್ ಇರಬೇಕು. ಸಿಂಗಲ್ ಇದ್ದರೆ ಪಾಸ್ಟ್ ಬಗ್ಗೆ ಯೋಚನೆ ಬಿಡಿ. ಇನ್ನು ಕೌಟುಂಬಿಕ ವಿಷಯಕ್ಕೆ ಬಂದರೆ ಚಿಕ್ಕ ವಿಷಯಗಳು ದೊಡ್ಡ ಸಮಸ್ಯೆ ಆಗಬಹುದು. ಹಿರಿಯರ ಮಾತು ಕೇಳುವುದು ಉತ್ತಮ. ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇಟ್ಟರೆ ಎಲ್ಲ ಸರಿ ಹೋಗುತ್ತದೆ. ಇನ್ನು ಮೂರನೆಯದಾಗಿ ಆರೋಗ್ಯ. ಆರೋಗ್ಯದ ವಿಷಯದಲ್ಲಿ ನಿಮಗೆ ಈ 10 ದಿನ ತಲೆನೋವು, ಹೊಟ್ಟೆಯ ಸಮಸ್ಯೆಗಳು, ದಣಿವು ಆಗಬಹುದು ಅಥವಾ ಕಂಡುಬರಬಹುದು. ಈ ಸಮಯದಲ್ಲಿ ನೀರು ಹೆಚ್ಚು ಕುಡಿಯಿರಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ನಿದ್ರೆ ಸರಿಯಾಗಿ ಮಾಡೋದು ನೋಡಿಕೊಳ್ಳಿ. ಸ್ವಲ್ಪ ಜಾಗ್ರತೆ ತೆಗೆದುಕೊಂಡರೆ ಈ ಸಮಸ್ಯೆಗಳು ದೂರವಾಗಬಹುದು. ಇನ್ನು ಈ 10 ದಿನಗಳಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳು ಅಥವಾ ತೊಂದರೆಗಳಿಗೆ ಪರಿಹಾರವನ್ನು ನಾನು ಈಗ ನಿಮಗೆ ನೀಡುತ್ತೀನಿ. ಈ 10 ದಿನಗಳಲ್ಲಿ ನೀವು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡರೆ ಸ್ವಲ್ಪ ಉತ್ತಮವಾಗಿರಬಹುದು. ಮೊದಲನೆಯದಾಗಿ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪುಷ್ಪವನ್ನು ಅರ್ಪಿಸಿ. ಇನ್ನು ಎರಡನೇದಾಗಿ, ಓಂ ಶುಕ್ರಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಹಾಗೆ ಮೂರನೆಯದಾಗಿ, ಹಸುವಿಗೆ ಆಹಾರ ನೀಡುವುದು ನಿಮ್ಮ ಭಾಗ್ಯವನ್ನೇ ತೆರೆಯಬಹುದು.
ಈ ನಿಮ್ಮ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇನ್ನು ಈ 10 ದಿನಗಳಿಗೋಸ್ಕರ ನಿಮಗೆ ಸಹಾಯ ಮಾಡುವಂಥ ಬಣ್ಣ, ಸಂಖ್ಯೆ ಹಾಗೂ ದಿನವನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಬಣ್ಣ. ಬಿಳಿ ಹಾಗೂ ಹಳದಿ ನಿಮಗೆ ಸೂಕ್ತವಾದ ಬಣ್ಣವಾಗಿರುತ್ತದೆ. ಈ 10 ದಿನಗಳಲ್ಲಿ ನೀವು ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆ ಅಥವಾ ಕರ್ಚೀಫ್ ಅಥವಾ ಚಿಕ್ಕ ಪೀಸನ್ನಾದರೂ ನಿಮ್ಮ ಜೊತೆ ಯಾವಾಗಲೂ ಇಟ್ಟುಕೊಳ್ಳಿ. ಇನ್ನು ಸಂಖ್ಯೆಯ ಕಡೆ ಬಂದರೆ 6 ಅಥವಾ 9 ಸಂಖ್ಯೆಯಿಂದ ಶುರುವಾಗುವ ಹಾಗೆ ಕೆಲಸವನ್ನು ಪ್ರಾರಂಭಿಸಿ. ಇನ್ನು ಉತ್ತಮ ದಿನ ನೋಡುವುದಾದರೆ ಶುಕ್ರವಾರ ನಿಮಗೆ ಸೂಕ್ತವಾದ ದಿನವಾಗಿರುತ್ತದೆ. ಇನ್ನು ಮೇಷರಾಶಿಯವರೇ, ಈ 10 ದಿನಗಳಲ್ಲಿ ನೀವು ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ಈ ತಿಂಗಳಿನ 10 ದಿನಗಳು ನಿಮಗೆ ದೊಡ್ಡ ಬದಲಾವಣೆಗಳನ್ನೇ ತರಬಹುದು. ಈ ರಾಶಿ ನಿಮ್ಮದಾದಿದ್ದರೆ ಕಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ಎಂದು ಕಮೆಂಟನ್ನು ಮಾಡಿ. ಮತ್ತಷ್ಟು ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ. ಓಂ ನಮಃ ಶಿವಾಯ.